ನಮಸ್ಕಾರ ಸ್ನೇಹಿತರೆ. ಸೀನಿಯರ್ ಸಿಟಿಜನ್ ಕಾರ್ಡ್ 2026 ಹಿರಿಯ ನಾಗರಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಇದರಲ್ಲಿ ಯಾವ್ಯಾವ ಸೌಲಭ್ಯಗಳಿವೆ ತಿಳ್ಕೊಳ್ಳೋಣ ಬನ್ನಿ. ಹಿರಿಯರಿಗಾಗಿ ವಿನ್ಯಾಸಗೊಳಿಸಿದ ವಿಶೇಷ ಕಾರ್ಡ್ ಇದಾಗಿದೆ. ಸೀನಿಯರ್ ಸಿಟಿಜನ್ ಕಾರ್ಡ್ ಅಂದ್ರೆ 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಭಾರತೀಯ ನಾಗರಿಕರಿಗೆ ನೀಡಲಾಗುವ ಅಧಿಕೃತ ಗುರುತಿನ ದಾಖಲೆ. ಇದು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಬದಲಾವಣೆ ಅಲ್ಲ, ಆದರೆ ವಯೋಮಿತಿ ಆಧಾರಿತ ಸೌಲಭ್ಯಗಳನ್ನು ಪಡೆಯಲು ಹೆಚ್ಚುವರಿ ದೃಢೀಕರಣವಾಗಿ ಕೆಲಸ ಮಾಡುತ್ತೆ. ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ಸಾರಿಗೆ ಇಲಾಖೆ ಹಾಗೂ ಬ್ಯಾಂಕ್ಗಳಲ್ಲಿ ಈ ಕಾರ್ಡ್ ಗುರುತಿನ ಚೀಟಿಯಾಗಿ ಸ್ವೀಕರಿಸಲಾಗುತ್ತದೆ. ಹಾಗಿದ್ರೆ ಅರ್ಹತೆಯ ನಿಯಮಗಳನ್ನು ನಾವು ಈಗ ತಿಳಿತಾ ಹೋಗೋಣ ಬನ್ನಿ. 2026ರ ನಿಯಮಾನುಸಾರವಾಗಿ ಮೊದಲನೇದಾಗಿ ಇವರು ಭಾರತೀಯ ನಾಗರಿಕರಾಗಿರಬೇಕು. ಕನಿಷ್ಠ 60 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಆದಾಯ ಮಿತಿ ಇಲ್ಲ, ಅಂದ್ರೆ ಅವ್ರಿಗೆ ಎಷ್ಟಾದ್ರೂ ಇನ್ಕಮ್ ಇರಬಹುದು. ನಿವೃತ್ತರಾಗಿರ್ಬೇಕೆಂಬ ನಿಯಮ ಏನೂ ಇಲ್ಲ. ಪಿಂಚಣಿ ಪಡೆಯದವರು ಸಹ ಅರ್ಜಿಯನ್ನ ಹಾಕಬಹುದು. ಇದು ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಹಿರಿಯ ನಾಗರಿಕರಿಗೆ ಸಮಾನವಾಗಿ ಲಭ್ಯವಿದೆ. ಹಾಗಿದ್ರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ನೋಡ್ತಾ ಹೋಗೋಣ ಬನ್ನಿ. ವಯಸ್ಸಿನ ದೃಢೀಕರಣ, ಆಧಾರ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರ, ವಿಳಾಸದ ದಾಖಲೆ ಅಂದ್ರೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ. ಹೆಚ್ಚಿನ ರಾಜ್ಯಗಳಲ್ಲಿ ಸ್ವಯಂ ಪ್ರಮಾಣೀಕರಿಸಿದ ಪ್ರತಿಗಳನ್ನ ಸ್ವೀಕರಿಸಲಾಗುತ್ತೆ. ಆಮೇಲೆ ಆನ್ಲೈನ್ ಅರ್ಜಿ ಪ್ರಕ್ರಿಯೆ 2026ರಲ್ಲಿ ಇದನ್ನ ಇನ್ನೂ ಕೂಡ ಸುಲಭವಾಗಿ ಮಾಡಿದ್ದಾರೆ. ಮೊದಲಿಗೆ ಏನಪ್ಪಾ ಅಂದ್ರೆ ರಾಜ್ಯದ ಸಾಮಾಜಿಕ ಕಲ್ಯಾಣ ಇಲಾಖೆಯ ಅಂದ್ರೆ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಸೀನಿಯರ್ ಸಿಟಿಜನ್ ಕಾರ್ಡ್ ಅರ್ಜಿ ಫಾರ್ಮ್ನ ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲಿ ಇರುವಂತಹ ವಿವರಗಳಿಗೆ ಭರ್ತಿ ಮಾಡ್ತಾ ಹೋಗಿ ದಾಖಲೆ ಅಂದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಅರ್ಜಿಯನ್ನ ನೀವು ಸಲ್ಲಿಸಬಹುದಾಗಿದೆ. ಅರ್ಜಿ ಅಂಗೀಕರಿಸಿದ ನಂತರ ಅಂದ್ರೆ ನೀವು ಏನು ಅರ್ಜಿ ಸಬ್ಮಿಟ್ ಮಾಡ್ತೀರಲ್ಲ, ಅದಾದ ನಂತರ ಕಾರ್ಡ್ ಪೋಸ್ಟ್ ಮೂಲಕ ಅಥವಾ ಡಿಜಿಟಲ್ ರೂಪದಲ್ಲಿ ನಿಮಗೆ ಲಭ್ಯ ಆಗತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗಿರುತ್ತೆ? ಡಿಜಿಟಲ್ ಜ್ಞಾನ ಇಲ್ಲದೆ ಇರುವಂತಹ ವ್ಯಕ್ತಿಗಳು, ಹಿರಿಯರು ಅವರ ಹತ್ತಿರದ ನಗರಸಭೆ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಸಾಮಾಜಿಕ ಕಲ್ಯಾಣ ಇಲಾಖೆ, ಗ್ರಾಮ ಪಂಚಾಯತ್ ಕಚೇರಿ ಇವುಗಳಿಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು. ಅಧಿಕಾರಿಗಳು ಫಾರ್ಮ್ ಭರ್ತಿ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇದರಿಂದ ಇರುವಂತಹ ಪ್ರಯಾಣ ಸೌಲಭ್ಯಗಳು ಏನಪ್ಪಾ ಅಂತ ನೋಡೋಣ. ಅಂದ್ರೆ ಸೀನಿಯರ್ ಸಿಟಿಜನ್ ಕಾರ್ಡ್ ಅದರಿಂದ ಆಗುವಂತಹ ಪ್ರಯಾಣ ಸೌಲಭ್ಯಗಳು. ಸರ್ಕಾರಿ ಬಸ್ಗಳಲ್ಲಿ ನಿಮ್ಗೆ ಏನು ಡಿಸ್ಕೌಂಟ್ ಸಿಗತ್ತೆ ಅಂದ್ರೆ 80 ರೂಪೀಸ್ ಇದ್ರೆ ಏನ್ ಸೀನಿಯರ್ ಸಿಟಿಜನ್ಗೆ 52 ರೂಪೀಸ್ ಆಗಿರುತ್ತೆ. ಕೆಲವು ರಾಜ್ಯಗಳಲ್ಲಿ ವಿಶೇಷ ಸೀಟ್ಗಳು ವ್ಯವಸ್ಥೆ ಇರುತ್ತೆ. ಆಮೇಲೆ ಬೋರ್ಡಿಂಗ್ ಫೆಸಿಲಿಟಿ ಇರುತ್ತೆ. ಆರೋಗ್ಯ ಸೇವೆಗಳಲ್ಲಿ ಇರುವಂತಹ ಆದ್ಯತೆ 2026ರಲ್ಲಿ ಆರೋಗ್ಯ ಸಂಬಂಧಿತ ಸೌಲಭ್ಯಗಳನ್ನ ವಿಸ್ತರಣೆ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆದ್ಯತಾ ಚಿಕಿತ್ಸೆ ಅಂದ್ರೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಬೇಗ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು. ಔಷಧಿ ಮೇಲೆ ನಿಮ್ಗೆ ಡಿಸ್ಕೌಂಟ್ ಸಿಗುವಂತಹದ್ದು, ಕಡಿಮೆ ದರದಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಅಂದ್ರೆ ನಿಮ್ಗೆ ಏನು ಟೆಸ್ಟ್ಗಳು ಎಲ್ಲ ಇರುತ್ತಲ್ವಾ, ನಿಮ್ಗೆ ಒಂದು ಸ್ಕ್ಯಾನಿಂಗ್ಸ್ ಇರ್ಬೋದು, ಟೆಸ್ಟ್ಗಳಿರ್ಬೋದು, ಅಲ್ಲಿ ಕೂಡ ನಿಮ್ಗೆ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಡ್ತಾರೆ. ಔಟ್ ಪೇಷಂಟ್ ಸೇವೆಗಳಲ್ಲಿ ಕಡಿಮೆ ನಿರೀಕ್ಷಾ ಸಮಯ ಇರುವಂತಹದ್ದು. ಬ್ಯಾಂಕ್ ಮತ್ತು ಹಣಕಾಸು ಸೌಲಭ್ಯಗಳು ಏನಪ್ಪಾ ಇರುತ್ತೆ ಅಂದ್ರೆ ಹಿರಿಯ ನಾಗರಿಕರ ಸ್ಥಿರ ಠೇವಣಿಗಳ ಮೇಲೆ ಹೆಚ್ಚುವರಿ ನಿಮ್ಗೆ ಬಡ್ಡಿಗಳನ್ನ ಕೊಡುವಂತಹದ್ದು, ವಿಶೇಷ ಉಳಿತಾಯ ಯೋಜನೆಗಳು, ಪಿಂಚಣಿ ಸೇವೆಗಳ ಸುಲಭ ಪ್ರಕ್ರಿಯೆ ಇರುತ್ತೆ. ಈ ಕಾರ್ಡ್ ಯಾಕೆ ಮತ್ತೆ ಇದರ ಮಹತ್ವ ಏನಪ್ಪಾ ಅಂದ್ರೆ ಕೇವಲ ರಿಯಾಯಿತಿಗಳ ಸಾಧನ ಅಲ್ಲ, ಇದು ಹಿರಿಯ ನಾಗರಿಕರಿಗೆ ಗೌರವ ಮತ್ತು ಮಾನ್ಯತೆ ನೀಡುವಂತಹ ದಾಖಲೆಯಾಗಿದೆ. ಸರ್ಕಾರಿ ಸೇವೆಗಳ ಪ್ರವೇಶವನ್ನ ಸುಲಭಗೊಳಿಸಿ ವಯೋಸಹಜ ಸವಾಲುಗಳನ್ನ ಕಡಿಮೆ ಮಾಡುವಂಥದ್ದು. ಹಾಗಿದ್ರೆ ಸೀನಿಯರ್ ಸಿಟಿಜನ್ ಕಾರ್ಡ್ ಕಡ್ಡಾಯನಾ? ಇಲ್ಲ, ಆದರೆ ಸೌಲಭ್ಯಗಳನ್ನ ಸುಲಭವಾಗಿ ಪಡೆಯೋದಕ್ಕೆ ಇದು ಉಪಯುಕ್ತ. ಆಧಾರ್ ಕಾರ್ಡ್ ಇದ್ರೆ ಸಾಕ ಅಂತ ನೀವು ಕೇಳಿದ್ರೆ ಆಧಾರ್ ಮುಖ್ಯ ದಾಖಲೆ ಆಗಿದೆ ಅಲ್ವಾ? ಆದ್ರೆ ಸೀನಿಯರ್ ಸಿಟಿಜನ್ ಕಾರ್ಡ್ನ ವಯೋಮಿತಿ ಸೌಲಭ್ಯಗಳಿಗೆ ವಿಶೇಷ ದೃಢೀಕರಣ ನೀಡುತ್ತೆ. ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ನೀವು ಏನಾದರೂ ಫೀ ಪೇ ಮಾಡಬೇಕಾ ಅನ್ನೋದಾದ್ರೆ ಹೆಚ್ಚಿನ ರಾಜ್ಯಗಳಲ್ಲಿ
ಉಚಿತ ಮತ್ತು ತುಂಬ ಕಡಿಮೆ ಶುಲ್ಕವನ್ನು ನೀವು ಕೊಡಬೇಕಾಗಿ ಬರುತ್ತೆ. ಕಾರ್ಡ್ ಎಷ್ಟು ದಿನದಲ್ಲಿ ಸಿಗುತ್ತೆ ಅನ್ನೋದಾದರೆ ಸಾಮಾನ್ಯವಾಗಿ 15ರಿಂದ 30 ದಿನಗಳಲ್ಲಿ ನಿಮಗೆ ಕಾರ್ಡ್ನ ಪಡ್ಕೋಬಹುದು. 60 ವರ್ಷ ಪೂರ್ಣವಾಗದೆ ಇದ್ರೆ ಅರ್ಜಿಯನ್ನು ಹಾಕ್ಬೋದಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಹಾಕುವ ಹಾಗಿಲ್ಲ. ಗರಿಷ್ಠ 60 ವರ್ಷ ವಯಸ್ಸು ನಿಮಗೆ ಪೂರ್ಣಗೊಂಡಿರಬೇಕು, ಕಂಪ್ಲೀಟ್ ಆಗಿರಬೇಕು. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಹಿರಿಯ ನಾಗರಿಕರ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ, ಕಾರ್ಡ್ನ ಪಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ಬೇಗ ಬೇಗ ಅಪ್ಲೈ ಮಾಡಿ ಈ ಒಂದು ಕಾರ್ಡ್ನ ಪಡ್ಕೊಂಡು ಇದರ ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.